ಎಲ್ಲ ದುಃಖನ ಮರೆತು ಈಗ ಮತ್ತೆ ಹೊಸ ವ್ಯಕ್ತಿಯಾಗಿ ಹುಡ್ತೀನಿ. ಜೈ ಹಿಂದ್, ಜೈ ಇಂಡಿಪೆಂಡೆನ್ಸ್ ಡೇ. ಗಣರಾಜ್ಯೋತ್ಸವ, ರಿಪಬ್ಲಿಕ್ ಕಡಲೆ ಕಲಂಗಡಿ ಹಣ್ಣು ಅಂತ ಕಟಿಂಗ್ ಮಾಡಿಸ್ಕೊಂಡು ಹೊಟ್ಟೆ ಉರುರ್ಕಂಡೆ ಕಪ್ಪೋಗಾಗ್ಬಿಟ್ಟಿದೀನಿ. ಆವೈತಾ ಆವಲ್ಲ ಕಣಲೆ ಹುಳ ಓಡಾಡ್ತಿರ್ಬೇಕು. ಸಕ್ಕಳ ಮೊದ್ಲೇ ಮೀಟ್ರ ಪಾವ್ ಅಂದ್ರೆ ಟಾಕ್ಸಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟಾಕ್ಸಿಕ್ ಅಲ್ಲ ಕಣಲೆ, ವೈ ಕಂಪನಿ ಏನಾರ ಹೇಳ್ತಿರಲ್ಲ. ಹೊಸ್ತಾಗಿನ ತಡಿ. ವೈ ಕಂಪನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಡ್ರೆಸ್ಸಿಂಗ್ ಎಲ್ಲ ಕರೆಕ್ಟ್ ಐತಾ? ಡ್ರೆಸ್ಸಿಂಗ್ ಫುಲ್ ಕರೆಕ್ಟ್ ಐತಿ. ಚೆನ್ನಾಗಿದ್ದಾನೆ. ಬಿದ್ಲು ಹಂಗಾರೆ ಹುಡುಗಿ. ಯಾವ ಹುಡುಗಿನೂ ಇಲ್ಲ, ಹುಡುಗಿಯರೇ ನಶ್ವರ. ಹುಡುಗಿ ಸರಿ ಇಲ್ಲ ಸರ್ಗ. ಇವಾಗ ಹೊರಗೆ ಹೋಗ್ತಾ ಇದೀವಿ. ಪ್ಲಾನಿಂಗ್ ಏನಿಲ್ಲ, ಹಂಗೆ ಸುಮ್ಮನೆ ಸಿಕ್ಕಿದ್ದವ್ರನ್ನ ವಿಡಿಯೋ ಮಾಡೋಣ. ಅದೇ ಇವತ್ತು ಪ್ಲಾನು. ಬನ್ನಿ. ಅಲೇ ಆ ಗಾಡಿಗೂ ಆ ಸಾಂಗಿಗೂ ನಿನಗೂ ಮೂರಕ್ಕೂ ಸಂಬಂಧನೇ ಇಲ್ವಲ್ಲೋ. ಚಲೋ ಅಲ್ಲ, ಏನು ಬರುತ್ತಾ ಮರ್ಯ, ಏನು ಬಂದಿಲ್ಲ. ಇವಾಗ ದೇವ್ರು ಒಂದು ಆಟ ಕೊಡ್ಲಿಲ್ಲ, ಒಂದು ಅಂದ ಕೊಟ್ಟಿಲ್ಲ, ಏನು ಇಲ್ಲ. ಬ್ಯೂಟಿ ಬಗ್ಗೆ ನೀವು ಮಾತಾಡ್ಬೇಡಲೇ, ನಿನ್ನ ಹೆಸರೇ ಅಂದ. ಅದ್ರ ಬಗ್ಗೆ ಮಾತಾಡೋದಕ್ಕಿಲ್ಲ. ನಾವು ನೋಡಿ ಕಪ್ಪರ್ನ ನೋಡ್ತಿದ್ದೀವಿ. ಏನೂ ಇಲ್ಲ. ಈಗೇನಿಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ. ಹೋಗಿ ಅಂದರೆ ಎಲ್ಲ ರಜೆ ಮುಗಿಸ್ಕೊಂಡು ಇವತ್ತು ಕಾಲೇಜಿಗಿಂತ ಎಲ್ಲ ಊರಿಂದ ವಾಪಸ್ ಕಾಲೇಜಿಗೆ ಬರ್ತಿದ್ದಾರೆ. ಯಾಕೆಂದರೆ ನಾಳೆಯಿಂದ ಕಾಲೇಜ್ ಸ್ಟಾರ್ಟ್ ಆಗಿದೆ. ಅವರು ನೋಡೋಣ ಅಂತ ಕಾಲೇಜ್ ಗೇಟ್ ಹತ್ರ ಹೋಗ್ತೀವಿ. ಬಂದು ನಿಮಗೂ ತೋರಿಸ್ತೀವಿ. ಹುಡುಗಿ ಅನ್ನೋದೇ ಒಂದು ಮಾಯೆ. ಆ ಮಾಯೆ ಒಳಗೆ ಯಾರು ಬಿಡ್ತಾರೋ ಅವನು ಸಕ್ಸಸ್ ಕಾಣಲ್ಲ ಜೀವನದಲ್ಲಿ. ಎಲ್ಲ ವಿಡಿಯೋ ಮಾಡ್ತಾ ಇದೀನಿ ಅಂತ ಮಾತುಗಳಷ್ಟೇ, ನಂಬೇಡ್ರಿ ಯಾರು. ಮಾಡ್ತೀವಿ ಲಾಗ್. ಬಾಯ್. ಯೂನಿವರ್ಸಿಟಿ ಫುಲ್ಲು ಖಾಲಿ ಹೊಡಿತೈತೆ. ಯಾಕಂದರೆ ನಾವಿಲ್ಲದ ಕಾರಣ. ಇವತ್ತು ನಾವು ಬಂದೀವಲ್ಲ, ಯೂನಿವರ್ಸಿಟಿ ತುಂಬುತ್ತೆ, ತುಳುಕಾಡುತ್ತೆ. ನೋಡ್ರಿ, ಕುವೆಂಪು ಸ್ಟ್ಯಾಚ್ಯೂ ನಮ್ಮನ್ನು ಮಿಸ್ ಮಾಡ್ಕೊಂತ ಇತ್ತು ಅನ್ಸುತ್ತೆ. ಬರ್ತೀವಿ. ಇದು ನಮ್ಮ ಬಯೋಸೈನ್ಸ್ ಬ್ಲಾಕ್. ಇಲ್ಲೇ ನಮ್ಮ ಕ್ಲಾಸ್ ರೂಮ್ ಇರೋದು. ಈಗ ನಮ್ಮ ಹುಡುಗನ ಕರ್ಕೊಂಬರೋಕ್ಕೆ ಹಾಸ್ಟೆಲಿಗೆ ಹೋಗ್ತಿದ್ದೀವಿ. ಅವನೇ ಬಂದಿದ್ದಾನೆ. ನೋಡ್ರಿ ಹೀರೋ ನೋಡ್ರಿ. ಇವತ್ತಿನ ಕಟಿಂಗ್ ಮಾಡಿಸಿದ್ದಾನೆ ನೋಡ್ರಿ. ಅವ್ನು ಚೆನ್ನಾಗಿ ಕಟಿಂಗ್ ಮಾಡಿದ್ದಾನೆ. ಟ್ರ್ಯಾಪು ಆಲ್ರೆಡಿ ಬುಕ್ಕಿಂಗು. ನಡಿ, ಸ್ಟ್ರೈಟ್ ನಡಿ ಹೋಗೋಣ. ಪರಿಸ್ಥಿತಿ ನೋಡ, ಒಂದು ಕುತ್ತಿಗೆ ಹಿಡ್ಕೊಂಡನಲ್ಲ. ಹೊಟ್ಟೆ ಸಿದ್ದೈತಣಲ್ಲ ನನಗೆ. ಬಾಯಾರು ತಿನ್ನೋಣ, ಹೋಗೋಣ. ಇಲ್ಲೇ ತಿನ್ನೋಣ ಬಾ, ಗೋಬಿ. ನೋಡ್ರಿ, ಇವತ್ತು ಕಟಿಂಗ್ ಮಾಡಿಸಿದ್ದಾನೆ. ಜಸ್ಟ್ ಮೊನ್ನೆನು ಕಮಿಟ್ ಆದ ಕಳೆ, ರಾಜ ಕಳೆ. ಆಕಾಶ, ಅವನದೊಂದು ಸ್ಟೈಲ್ ಐತಿ, ನೋಡಿದ್ಯಾ? ಹಿಂಗೆ ಇದು ಹೊಸ ಸ್ಟೈಲು. ಆಕಾಶನ ಫುಲ್ ಡ್ರಿಮ್ ಆಗಿದ್ದಾನಪ್ಪ. ಏನಿಲ್ಲ, ಬಡತನದಲ್ಲಿ ಕುಗ್ಗು ಬಿಟ್ಟಿದ್ದೀನಿ. ಹೊಟ್ಟೆ ಉರುರ್ಕಂಡೆ ಕಪ್ಪೋಗಾಗ್ಬಿಟ್ಟಿದ್ದೀನಿ. ಇವರು ನಮ್ಮ ಯೂನಿವರ್ಸಿಟಿ ಡಾನು. ಇರಲಿ, ತಗೊಳ ಅವನಿಗೆ ಕೊಡ. ಇನ್ನೊಂದ್ಸತಿ ನೋಡ್ಕೊಳ್ರಿ, ನಮ್ಮ ಯೂನಿವರ್ಸಿಟಿ ಡಾನ್ ಇವರು. ಕಡಿತಿರ್ಗ ವಿವೇಕ ಕಡಿತಿರ್ಗ ಹೇಳು. ಲೈವ್ ಹೋಗಿ ಲೈವ್ ಬ್ಯಾಟ್ ಹಿಡ್ಕೊಂಡು ಓಡಾಡ್ತಾರೆ. ಹೊರ ಬಂದ್ರು ನಮ್ಮರು ನಾವೇ ನಿಂಗೆ ಮುಚ್ಚಲ ಹಿಡ್ಕೊಂಡು ಆಡ್ಬೇಕು. ಅದು ಡೆಡಿಕೇಶನ್. ಬ್ಯಾಟ್ ಹಿಡ್ಕೊಂಡು ಓಡಾಡ್ತಾರೆ ನೋಡೋರು. ಈಗ ಹೇಳಲೇ ನೋಡೋಣ. ವಿವೇಕಾನಂದ ಹೋದಂಗೆ ಹೋಗ್ತಾನಲ್ಲೋ. ಏನೈತೆ, ಹೆಂಗಿದ್ರು ಯಾರು ಬೀಳ್ತಿಲ್ಲ. ಬೀಳೋದ್ ಸಾಯ್ಲಿ, ಯಾರು ಮಾತಾಡಿಸ್ತಿಲ್ಲ. ಎಲ್ಲ ಎಷ್ಟು ಕುಡ್ದಿದ್ದ ನಾನು ಬರೋಕ್ಕಿಂತ ಮುಂಚೆ ಅವನು? ನೀರು ಕುಡ್ದಾನ ಅಷ್ಟೇ. ಯಾಕೆ ಹೆಂಗೆ ಆಡ್ತಾನೆ? ನೀರು ಹಾಕಿಂದ ಕುಡ್ಬಿಟ್ಟ ಕಣ. ಅಣ್ಣ, ಅವನು ನೋವಿನ ಬಗ್ಗೆ ನಿಂದು ಅಭಿಪ್ರಾಯ ಏನಣ್ಣ? ನೋವು ಸಹಜ. ಅವನ್ನೆಲ್ಲ ಮೆಟ್ಟಿ ನಿಂತು ನೋಡು. ಇವ್ರಿಗೂ ಸ್ಟಾರ್ಟಿಂಗು ಹುಡುಗಿಯರೆಲ್ಲ ರಿಜೆಕ್ಟ್ ಮಾಡಿದ್ರಿ. ಒಳ್ಳೆ ಹುಡುಗಿ ಫಿಗರ್ನ ಬೀಳಿಸ್ಕೊಂಡಿಲ್ಲ, ಕಮಿಟ್ ಆಗಿದ್ದಾರೆ, ಮದುವೆ ಆಗ್ತಾರೆ ಇವರು. ನಮ್ದೆಲ್ಲ ಎಲ್ಲಿ, ನಮ್ದೆಲ್ಲ ಏನು ನಡೆಯಲ್ಲ ಅಲ್ಲಿ.
ಎಲ್ಲ ಮನಸ್ಸಿನ ಮೋಹ ಮಾಯವನ್ನು ಕಳೆದು ಹಾ ಹೆಂಗಾಗಿದ್ದಾನೆ ಅಂದ್ರೆ ಹಾ ಎಕ್ಸಾಂಪಲ್ ನಾನೇ. ಯಾವ್ದೋ ಯೂಟ್ಯೂಬ್ ವಿಡಿಯೋ ನೋಡಿದ್ದೇನೆ. ಅದಕ್ಕೆ ಮಹಾಕುಂಭ ಮೇಳಕ್ಕೆ ಹೋಗ್ತೀನಿ, ಹಾ ಅಲ್ಲಿ ಸನ್ಯಾಸಿ ಆಗ್ತೀನಿ. ಇವನು ಕರ್ಕೊಂಡು ಹೋಗಲ್ಲ. ಅವ್ರು ಬೇಡ, ಅವರು ಕಮಿಟೆಡ್ ಅವ್ರ ಹುಡುಗಿ ನೋಡು, ಇದೇ ಟಿ ಶರ್ಟ್ ಕೊಡ್ತಿದ್ದೆ ಹುಡುಗಿ. ಏನ್ ಅವೆಲ್ಲ ಇಲ್ಲ, ಐತೆ ಮಹಾಕುಂಭ ಈ ಮೇಳಕ್ಕೆ ಟಿ ಶರ್ಟ್ ಅವ್ರ ಹುಡುಗಿನ ಕೊಡ್ಸಿರೋದು. ನೋಡ್ರಿ ಹೆಂಗೆ ಕೆಂಪು ಹೊಳಿತದಾನೆ. ಪಿಂಡದವನ್ನ ನಾವೇ ಮಾಡಿಸ್ಕೊಂಡು ಹಾ ನಾವು ಈ ಪ್ರಪಂಚದ ಎಲ್ಲಾ ಮೋಹಮಾಯ ಬಿಟ್ಟು ಅಗೋರಿ ಆಗ್ಬಿಡೋಣ. ಹರರ್ ಮಹಾದೇವ್. ಇವನು ಕುಡ್ದಿಲ್ಲ, ಈಗ ಅರ್ಥ ತರಾರ ಮಾದೇವ್ ಅನ್ನಲ್ಲ, ಇವನು ಕುಡ್ದಿಲ್ಲ, ಇವನು ಬೇರೆ. ನನಗೆ ಇಲ್ಲಿ ಪ್ಲೇಸ್ ನೋಡೋಣ, ಇವನು ನೋಡೋಣ, ಒಂದು ಗೊತ್ತಾಗ್ತಿಲ್ಲ. ಹಾಡ್ ಕೇಳ್ರಿ ನಾವು ಕಪ್ಪುಗಿದೀವಿ ಅಂತ ನೀನು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮಾಡ್ತಿದೀಯಾ? ನೀನ್ ಅಮ್ಮ ಬೆಳಿಬೇಕು. ಹೆಂಗ್ ಬೆಳಿಬೇಕು ಅಂದ್ರೆ 4 ಜನ ಲೆನ್ಸ್ ಹಿಡ್ಕೊಂಡು ನಿಂತ್ಕೊಂಡಿರ್ಬೇಕು. ಹಾ ಆ ಲೆವೆಲ್ ಬೆಳೆದಿರ್ಬೇಕು. ಹಂಗ ಸರ್ ಈ ಲೆನ್ಸ್ ಹಾಕೊಂಡ್ ಫೋಟೋ ತೆಗೀರಿ, ಈ ಲೆನ್ಸ್ ಹಾಕೊಂಡ್ ಫೋಟೋ ತೆಗೀರಿ ಅಂತ ಬಿಟ್ಟಿದ್ದು. ನೋಡ್ರಿ, ಹುಡುಗಿ ಇಲ್ಲ ಅಂತಂತಾನೆ ಅಲ್ಲಿ ಮೆಸೇಜ್ ಮಾಡ್ತಾನೆ. ಏನಿಲ್ಲ ಕಣ, ಮೆಸೇಜ್ ಯಾರಿಗೂ ಮಾಡ್ತೀವಿ, ದುಡ್ಡನ್ನ ಯಾವ ನೋಟಿಫಿಕೇಶನ್ ಬಂದಿರ್ಬೇಕು. ನಿಜವಾಗ್ಲೂ ಹುಡುಗಿಗೆ ಮೆಸೇಜ್ ಮಾಡ್ತಾನೆ, ನೀನ್ ಯಾಕಲ್ಲ ಹಂಗೆ ಸುಳ್ಳು ಹೇಳ್ತೀಯಾ? ಇಲ್ಲ ಕಣ ಪಾಪ, ಹಂಗೆ ಹೇಳಿದ್ರೆ ಇನ್ನೂ ಬೇಜಾರಾಗ್ತತ್ತ ಅವನಿಗೆ. ಯಾವ ಅವನು ನೋಡಲ್ಲ, ಕಂಪ್ನಿಯರು ಪಾಪ ಅಲ್ಲ ಕಂಪ್ನಿಯರ್ ಮೆಸೇಜ್ ಮಾಡಿದ್ರು, ಕಂಪ್ನಿಯರ್ಗೂ ಊಟ ಆಯ್ತಾ ಅಂತ ವಿಚಾರಿಸ್ತಾನ ಅವ್ನು, ಹಿಂಗೆ ಚಾಟ್ ಮಾಡ್ಕೆ ಅಂತ ಮನುಷ್ಯ ಅವನು. ಯಾರು ಮೆಸೇಜ್ ಮಾಡಿದ್ರು ಹಿಂಗೇನ್ ಮಾಡೋದು, ಎಲ್ಲ ಬಾಯ್ ಅಂತ ಹೇಳ್ಬಿಟ್ಟು ಬೈದ್ರೆ 3 ಜನ ಬೈಸ್ಕೊಳ್ಳೋಣ. ಇಲ್ಲ, ಡಬಲ್ ಟ್ಯಾಪ್. ಅವನು ತಲೆ ಬಾಚ್ಕೊಂಡು ಹೋದಮ್ಮ, ನೀನು ಒಂದ್ ಸ್ವಲ್ಪ ತಲೆಗಿಲ್ಲ ಬಾಚ್ಕ. ಇಲ್ಲಪ್ಪ, ನಾವು ಯಾವ ಸವಸಕ್ಕೂ ಹೋಗಲ್ಲ. ತಲೆ ಬಾಚ್ಕೊಂಡ್ರೆ ಯಾರು ಸವಸಕ್ಕೆ ಹೋಗಲ್ಲ. ಅದೇ ಮತ್ತೆ ಹುಡುಗಿ ಅದಳು, ಇನ್ಯಾರು ಸವಸಕ್ಕೆ ಹೋಗ್ತಿ ಬಿಡು, ಕಮಿಟೆಡ್ ನೀನು. ಈಗ ಲಾಸ್ಟ್ ಲಾಗ್ ತರ ಇನ್ನೊಂದು ಗುಡ್ಡನ ಹತ್ತಕ್ಕೆ ಹೋಗ್ತಾ ಇದೀವಿ. ಆ ಲಾಗಲ್ಲಿ ಒಬ್ಬನೇ ಹೋಗಿದ್ದೆ, ಈ ಲಾಗಲ್ಲಿ ಇವನು ಮತ್ತೆ ಇವನು ಹೋಗ್ತಾ ಇದೀವಿ, ಹತ್ತುತ್ತಾ ಇದೀವಿ. ಬನ್ನಿ ಹೋಗೋಣ. ಯಾರ್ದು ಪರ್ಮಿಷನ್ ಇಲ್ಲ ಹತ್ತಕ್ಕೆ, ಯಾರು ನೋಡಿಲ್ಲ, ಬೇಗ ಹೋಗೋಣ. ಏನಕ್ಕೆ? ಹಾಂ, ಸ್ಟೇ ಮಾಡೋಕ್ಕೆ. ಹಾಂ, ರೆಸ್ಟ್ ರೂಮ್ ಹೋಣ. ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಾ? ಈ ಕಾಡಿನ ಬಗ್ಗೆ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಗೊತ್ತಿದ್ರೆ ಹೇಳ್ಬೋದು, ಹೆಲ್ಪ್ ಆಗ್ತಿತ್ತು ವ್ಯೂವರ್ಸಿಗೆ. ಇದ್ರ ಬಗ್ಗೆ ಹಂಗೆಲ್ಲ ಹೇಳಂಗಿಲ್ಲ ಇವೆಲ್ಲ. ಹಾಂ, ಮತ್ತೆ ಇನ್ನೇ ಮಾಡಕ್ಕೆ ವಿಡಿಯೋ ಮಾಡೋಣ ನಾನು. ಇವೆಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ. ನಮಗಷ್ಟೇ, ನಾವು ಆಥರೈಸ್ಡ್ ಪರ್ಸನ್ಸ್. ಟೈಮ್ ಬಂದಾಗ ಇಲ್ಲಿ ಅವ್ರಿಗೆ ಆನೆ ಕಾಣ್ತು. ಆ ಕಡೆ ಹೋಗಲ್ಲ ಫ್ರೇಮು. ನೀನ್ ನೋಡು, ರಾಜ್ಕುಮಾರ್ ನಿಂತಂಗೆ ನಿಂತಿಲ್ಲ ಅವನು. ಆತನ ನಾವಿಲ್ಲಿ ನಿಂತಿರೋ ಕಾರಣ ಹೇಳಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಆತ ನೋಡೋಣ ಎಷ್ಟಾಗುತ್ತೆ. ಈಗ ಆಯ್ತು, ಬರೀ ಹೋಗೋಣ. ಏನಾಯ್ತಲ್ಲ ನಿಮಗೆ, ಒಂದು ಹುಚ್ಚ ಅಲ್ಲ ಅಲ್ಲ, ಡೈನೋಸರ್. ಆನೆ 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 ಏನಾದ್ರೂ ಭಯ ಬೇಕಿದ್ರೆ ಬೀಪ್ ಹಾಕ್ತೀನಿ, ತಲೆ ಕೆಡಿಸ್ಕೊಳಲ್ಲ. ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಅಷ್ಟೇ ಮಾತಾಡೋಕ್ಕೆ. ಬಸವ, ಈಗೊಂದು ಪ್ಲ್ಯಾನ್ ಏನು ಹೇಳು. ಈಗ ನಾನು ವಿಡಿಯೋ ಮಾಡ್ತೀನಿ, ನೀನು ವಿಡಿಯೋ ಮಾಡ್ತೀನಿ ಗೊತ್ತಿರುತ್ತಲ್ಲ. ಬಿಲ್ಡಪ್ಪಿಗೆ ಫಸ್ಟ್ ಟೈಮ್ ಬಂದಿರೋಂಗೆ ನೀನು ವಾಟ್ ಆನ್ ಅಮೇಝಿಂಗ್ ಪ್ಲೇಸ್ ಅಂತ ಹೇಳ್ಬೇಕು. ಈಗ ಸರಿ, ರೆಡಿನಾ? ಸ್ಟಾರ್ಟ್ ಮಾಡೋಣ. ಹಾಂ, ಟೇಕ್ 1. ಬಸವ, ಈ ಪ್ಲೇಸ್ ನೋಡಿದ್ರೆ ಏನು ಅನ್ಸುತ್ತೆ ನಿನಗೆ? ಹೌದು, ಸೂಪರ್. ಈ ಥರ ಪ್ಲೇಸ್ ನಾನು ಬಂದೇ ಇಲ್ಲ. ಕರೆಕ್ಟಾಗಿ ಹೇಳಿದ್ನಲ್ಲ? ಕರೆಕ್ಟಾಗಿ ಹೇಳಿದೆ. ನೀನೇನಂತೆ ಆಕಾಶ ಇದಕ್ಕೆ?
ಇದು ಪ್ಲೇಸು ನಾನು ತುಂಬಾ ಸಲ ಬಂದಿದ್ದೀನಿ, ಚೆನ್ನಾಗಿದೆ ಪ್ಲೇಸು. ಬರೀ ಇನ್ನೊಂದು ವ್ಯೂ ಇದೆ ತೋರಿಸ್ತೀನಿ. ಇವ್ರ ಫ್ಯಾಮಿಲಿ ಎಲ್ಲ ಅವಾಗ ಇಲ್ಲೇ ಇದ್ದಿದ್ದು. ನೀನು ಆಡ್ಕೊಂತಿದ್ಯಾ ನಮ್ಮ ಜನ ಇದೆಲ್ಲ ಯಾಕೆ ಹಿಂಗೆ ಮಾಡಿದಾವೆ ಅಂತ ಗೊತ್ತಾಗ್ತಿಲ್ಲಪ್ಪ. ಇದ್ರದ್ದು ಏನು ಗೇಮ್ ಅಂತ ಅರ್ಥ ಆಗ್ತಿಲ್ಲ. ಗೂಡ್ಗುಡ ಪಕ್ಷಿಗಳು ಮಾಡ್ರದ ಗೊತ್ತಿಲ್ಲ ಬಗ್ಗೆ ಮಾತಾಡಬಾರ್ದು. ಬಾ ಹೋಗತ್ತನ ಮೇಲೆ. ಜಯಂತ್ ಅಂತ ಹೇಳಿ ಹೇಳೋಣ. ಜಯಂತ ಜಯಂತ್ ಅಂತ ಹೇಳಿ ಅವನಿಗೆ ಗೊತ್ತಿರುತ್ತೆ ಇಂಥದ್ರ ಬಗ್ಗೆ. ಇದೆಲ್ಲ ಕಂಟ್ರೋಲ್ ಕಾಣೋದ್ರು. ಏ ಕ್ಯಾಮ್ರಾ ಕಡೆಗೆ ಯಾಕೆ ನೋಡ್ತೀಯ ನೀನು? ಹೋಗಿ ಸುಮ್ಮನ ಹೇಳ್ಬಾ. ಇಲ್ಲಿ ನೋಡಿ, ಇಲ್ಲಿ ತೋರ್ಸಲ್ ನೋಡಿ, ಇಲ್ಲಿ ಹೇಳ. ಇಲ್ಲಿ ಯಾವುದೇ ತರ ಹ್ಯೂಮನ್ ಆಕ್ಟಿವಿಟಿ ಇಲ್ಲ, ಆದ್ರೂ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ ಹೆಂಗ್ ಬಂತು? ಯಾರ್ ಕಾರಣ ಇದಕ್ಕೆಲ್ಲ? ಯಾರ್ ಕಾರಣ? ನಾವೇ. ನೀನ್ ಬಂದಿದ್ದ? ನಾನಲ್ಲ, ನಾವು ಹ್ಯೂಮನ್ಸ್. ಈ ತರ ನೇಚರ್ ಹಾಳು ಮಾಡಿ ಮತ್ತೆ ಇದು ಡಿಫಾರೆಸ್ಟೇಷನ್. ಹಾವು ಎಲ್ಲಿ? ವೈಪರ್ ಅನ್ಸುತ್ತೆ. ಎಲ್ಲಿ ಸೌಂಡ್ ಮಾಡ್ತೈತೆ ನೋಡ, ಹತ್ರ ಹೋಗಿ. ವೈಪರ್ ಇದು ಎಲ್ಲೈತಲ್ಲಿ? ಐತಲ್ಲಿ ಒಳಗೆ. ಹಾವೈತಾ? ಹಾವಲ್ಲ ಕಣಲೆ, ಹುಳ ಓಡಾಡ್ತಿರ್ಬೇಕು. ಲೌಡನು ಅಲ್ಲ ಅದು, ಹಾವದು. ಸಕ್ಕಳ ಮೊದ್ಲೇ ಮೀಟ್ರಾಪ್ ಹಾವು ಅಂದ್ರೆ. ವೈಪರ್ ಅದು ಭಾಳ ಹಿಂಗೆಲ್ಲ ಸಿಗ್ತಾರ. ಬೇಕಿದ್ರೆ ಏನಾದ್ರು ಎತ್ತಾಕ ಹೊರಗೆ ಬರುತ್ತೆ. ಕಲ್ಗಿಲ್ ಹಿಂಗ್ ಹೊಡಿ, ಹೊರಗೆ ಬರ್ಲಿ. ಬರಲ್ಲೇ ಸುಮ್ನ. ವೈಪರ್ ಕಣ ಅದು. ಆಡ ಆ ಒಂದ್ ಮೊದ್ಲು ಹೆದರಿಕೆ ನನಗೆ. ಇಲ್ಲ ಬರಲ್ಲ ವೈಪರ್ ಅದು. ವೈಪರ್ ಇಲ್ಲೆಲ್ಲ ಇರ್ತಾನೆ. ಮತ್ತೆ ಇದೆಲ್ಲ ಇಡೀ ಕಾಡ ಬೆಂಕಿ ಉಗ್ಸಿ ಮತ್ತೆ ಬರ್ರಿ ಆ ಕಡೆ ಹೋಗೋಣ. ಮೇಲೆ ಅಂದ್ರೆ ಅಲ್ಲಿ ಮೇಕ್ ಇಲ್ಲಿಗಾನ 4-5 ಸತಿ ಬಂದಿದ್ ಮರೆಯ ಮೇಕೆ. ಆಗ್ಲಿ ನಾವು ಫಸ್ಟ್ ಟೈಮ್ ಬಂದಿನಿ ಇಂದಿರಲ್ಲ ವಿಡಿಯೋದಾಗೆ. ನೀನೇ ಸರ್ ಹೇಳ್ತೀನಿ, ಫಸ್ಟ್ ಟೈಮ್ ಬಂದಿನಿ ಅನ್ನೋ ಇನ್ನ ಇಂಟ್ರೆಸ್ಟಿಂಗ್ ನೋಡ್ತಾರೆ ಅಂತ. ನಂದು ಒಂದು ಚೂರು ಬರ್ಲಿ. ಇಲ್ಲಿ ಫೋಟೋ ತೆಗಿತಿಲ್ಲ, ಲಾಗ್ ಮಾಡ್ತಿದ್ದೆ. ಈಗ ತೆಗಿತಿದ್ ಫೋಟೋನ. ಒಳ್ಳೆ ವ್ಯೂ. ಫೋಟೋಗ್ರಾಫರ್ ಬಸವ. ಸೂರ್ಯನೇ ನಾಚಿ ಬೇಗ ಮುಳುಗ್ಬೇಕು, ಹಂಗ್ ಫೋಟೋ ತೆಗಿ. ಮಾತಾಡಲ್ಲ ಏನಾದ್ರು? ನಾವ್ ಏನ್ ಮಾತಾಡೋಣ? ಹೊಟ್ಟೆ ತುಂಬದಾರ ನೀವು ಮಾತಾಡ್ರಿ. ಹೊಟ್ಟೆ ಹೆಂಗ್ ಹೇಳು? ನಾನು ಹೆಂಗ್ ಹೊಟ್ಟೆ ತುಂಬ್ತಾನ ನಿನಗೆ? ನಿನಗೆ ಒಬ್ಳು ಹುಡುಗಿ ಅಂತ ಇದ್ದಾಳೆ ಜೀವನದಾಗೆ. ನಮಗೆ ಯಾರು ಇಲ್ಲ. ನಮಗೆ ನಮ್ಮ ಅಪ್ಪ ಅಮ್ಮ, ನಮ್ಮ ಗುರುಗಳು, ನಮಗೆ ದೇಶಕ್ಕೋಸ್ಕರ ಓಡಾಡಿದವರು ಎಲ್ಲರೂ ಅವರೇ ನಮಗೆ. ನೀನ್ ಹೇಳೋ ಮಾತು ಒಂದಾರು ನಿಜ ಆಗ್ಲಿ, ನನ್ನ ಜೀವನದಾಗ ಒಂದು ಹುಡುಗಿನಾರ ಬರ್ಲಿ. ನೀವ್ ಬರ್ಲಿ, ಏನ್ ಬೇಜಾರಿಲ್ಲ. ನನ್ನ ಫ್ರೆಂಡ್ ಚೆನ್ನಾಗಾದ, ಉದ್ಧಾರ ಆದ ಅಂತ ಖುಷಿ ಪಡ್ತೀನಿ. ಒಂದ್ ಲೋಟ ಹಾಲು ಕುಡಿತೀನಿ. ಆದ್ರೆ ನಮ್ ಜೀವನ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಎಲ್ಲರೂ ಯಾಕೆ ದೂರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾರ್ದೋ ದ್ವೇಷ ಕಟ್ಕೊಂಡು, ಯಾರ್ದೋ ಇದ್ ಮಾಡ್ಕೊಂಡು ನಮ್ಮನ್ ದೂರ ಮಾಡ್ತಾರೆ. ಅಲ್ಲ, ನೀನು ಬಂದರಿಗೆಲ್ಲ ಹೊಡಿತೀನಿ ಇಕ್ತೀನಿ ಅಂತಂದ್ರೆ ಯಾರಿಗ ಹೊಡೆದಿಲ್ಲ ಇದುವರೆಗೆ? ಯಾರಿಗ ಹೊಡೆದಿದ್ದೀನಿ ನಾನು? ಯಾರಿಗ ಹೊಡೆದಿಲ್ಲ. ಸುಮ್ನೆ ಜನ ಹಂಗೆ ಕ್ರಿಯೇಟ್ ಮಾಡ್ತಾರೆ, ಹೈಪ್ ಕ್ರಿಯೇಟ್ ಮಾಡೋದು ಸುಮ್ನೆ. ಯಾರಿಗ ಹೊಡೆದಿಲ್ಲ ಇದುವರೆಗೂ, ಏನ್ ನೋವೇ ಮಾಡಿಲ್ಲ ನಾನು. ಇವರೇ ಸುಮ್ನೆ ನನಗೆ ಬಂದ್ ಪದೇ 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 ನೋವು ಮಾಡ್ತದೆ. ಯಾಕೆ ಈ ಕಾನ್ಫರೆನ್ಸಿಗೆ ಬಸವ ಬಾ ಇಲ್ಲಿ. ಬಾರಲೇ ನೋಡು, ಫೋಟೋ ತೆಗಿ ಕುತ್ಕೊಂಡ್ರೆ ಹೆಂಗ್ ಕೂತಾನೆ. ಇಂಡಿಯನ್ಸಪ್ಪ ನಾವು, ಎಷ್ಟೊಂದಲ್ಲ. ನಾನೇನು ಕೇಳಿದ್ನ? ಬಾಯ್ಲಿ ಕುತ್ಕ, ಬಾಯ್ಲಿ ಒಂದೇನ ನೋವು ಅಂತ ಕೇಳೋಣ, ಮಾತಾಡೋಣ ಅದ್ರ ಬಗ್ಗೆ. ಕರೆಕ್ಟೇ ಮಾತಾಡೋಣ. ಬಾಯ್ಲಿ ಕುತ್ಕ, ಇದೇನ ನೋವು ಅಂತ ಕೇಳು. ಯಾರ್ದು? ಆಕಾಶ್ ಅಂದು. ಎಂತ ನೋವು? ನೋವು ಅನ್ನೋದು ಹಂಗಲ್ಲ ಕಣ, ನೋವು ಆ ತರ ನೋವಲ್ಲ. ಜೋರಾಗಿ ಮಾತಾಡು. ಜನಗಳಿಂದ ನೋವು. ಜನಗಳು ವಚನ ಹೇಳೋಣ. ಹೇಳು, ಕುತ್ಕೊಂಡೆ ಹೇಳು. ಈ ಕಡೆಗೆ ಬಂದೇಳು, ಫ್ರೇಮ ಬರಲ್ಲ ನೀನು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ. ಯಾಕೆ ಹಿಂಗ್ ಹಿಡಿತಿದ್ಯಲೆ? ನೋವು ಏನಾರ ಮಾತಾಡ್ತೀರಾ ಅಂತ ಹಿಡಿದೆ ಕಣ. ಏನ್ ಮಾತಾಡೋಣ? ಅವಾಗ್ಲಿಂದ ಅದೇ ಹೇಳ್ತೀನಿ, ನೋವು ಮೇಲ್ ನೋವು. ನಾನು ಹೆಂಗ್ ಬದುಕ್ತಿದೀನಿ ಅಂದ್ರೆ, ಅದಕ್ಕೂ ಒಂದು ಬಸವಣ್ಣವ್ರ ಗಾದೆ ಹೇಳಿದ್ದಲ್ಲೋ ಏನೋ, ನನ್ ಕಾಲೇ ಕಂಬ ದೇಹವೇ ದೇಗುಲ ಎನ್ನ
ಶಿರವನ್ನ ಕಳಸವಯ್ಯ ಅಂತ. ಎಲ್ಲ ಹೇಳ್ಬೇಡ ಕಣ. ಗೊತ್ತಿಲ್ಲ, ನೀನ್ ಹೇಳ್ಕೊಡು ನನಗೆ. ನಾವು ಯಾವ ಸಮಾಜದಾಗ ಬೆಳೆದ್ವಿ ಅಂದ್ರೆ ಅಲ್ಲಿ ಅಂತ ಅಕ್ಷರ ಗೊತ್ತಿಲ್ಲ ಯಾರಿಗೂ. ಸಮಾಜದಾಗ ಬೆಳೆದು ಈ ಮಟ್ಟಕ್ಕೆ ಬಂದು MSc ಮಾಡ್ತಿದೀವಿ ಅಂದ್ರೆ ಅದು ಒಂದು ಪರಿಶ್ರಮನೇ. ಇವನಿಗೇನು ಕಡ್ತತ್ತಿತ್ತ ಇವನಿಗೆ? ಆಗ್ಲಿಂದ ನೋಡ್ತಿದ್ದೀನಿ, ಸುಮ್ ಫೋಟೋ ತೆಗಿತಿದಾನಲ್ಲ. ಅವನು ಅವ್ರ ಹುಡುಗಿ ಕಳ್ಸಕ್ಕೆ ಹೆಂಗ್ ಮಾಡ್ತದೆ. ನಾನು ಹೇಳಿಲ್ಲ, ನಾನು ಕಮಿಟೆಡ್ ಅವನ್ ಅಂತ ಹೇಳಿಲ್ಲ. ಮಗ ನೋಡ್ರಿ ನೀನು ನಿಮ್ ಹುಡುಗಿಂಗ್ ಮೆಚ್ಚಿಸ್ಬೇಕು ಅಂತ ನಿಮ್ ಬ್ಲಾಗ್ ಮಾಡ್ತಿದ್ಯಾ. ನಾನ್ ಯಾರನ್ನ ಮೆಚ್ಚಿಸನ? ನಮ್ಮ ಅಪ್ಪ ಅಮ್ಮಗ್ ಮೆಚ್ಚನ ಅಂದ್ರೆ ನಮ್ಮನೆ ಸಾಲ, ಆ ತೊಂದ್ರೆ, ಆ ನೋವು ಏನ್ ಹೇಳೋಣ. ಯಾವ ಹುಡುಗಿ ಎದಳಲ್ಲಿ ಹಿಂಗ ಒಂದೊಂದೊಂದ್ ಬೇಜಾರ್ ಮಾಡ್ತೀನಿ ನನಗೆ. ಹುಡುಗಿ ನಾನೇನ್ ಮೇಲಿಲ್ಲ ಕಣ, ನಾನು ನಿಮ್ ಜೊತೆಗಿರೋನು, ನಾನು ನಿಮ್ ಜೊತೆಗಿರೋ ಮನುಷ್ಯ. ಹುಡುಗಿ ಅಂತಲ್ಲ ಕಣಯ್ಯ, ಹುಡುಗಿ ಅಲ್ಲ, ಹುಡುಗಿ ಬೇಡ. ಈಗ ನಮ್ ಯುವಕರಿಗೆ ಮೊದಲನೇದು ಈ ವಯಸ್ಸಲ್ಲಿ ಕತ್ತೆ ಅಂತ ಮುಖದವಳು ಸಹ ಭಾರಿ ಚೆನ್ನಾಗ್ ಕಾಣ್ತಾಳಂತೆ. ಯಾಕಂದ್ರೆ ನಮ್ ತಪ್ಪಲ್ಲ, ಅದು ವಯಸ್ಸಿನ ತಪ್ಪು. ನೋಡಿದ್ದೆ ಅದು ರೀಲ್ಸ್ ಹೇಳಿದ್ರಿ. ಒಂದು ರೀಲ್ಸ್ ಅಲ್ಲ ಮಾರಿ, ಅಥವಾ ರೀಲ್ಸ್ ಜೀವನನ. ಒಂದ್ 4-5 ಪುಸ್ತಕ ಓದಿರ್ತೀವಿ, ಅದ್ರಾಗ ಬರ್ದಿರ್ತಾರೆ. ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ನಾವು ನಮ್ ಪಾಡಿಗೆ ನಾವೇ ಇದ್ರೂ ಸಹ ಜನ ಬಂದು ನಮ್ಮನ್ನ ಕೆಣಕ್ತಾರೆ. ಆದ್ರೆ ನಾವು ಅದು ಕೆಣಕಿದ್ರಲ್ಲಿ ಇದಾಗಬಾರ್ದು. ಹಿಂಗೆ ಒಂದ್ ಯಾವ್ದೋ ಪ್ಲೇಸ್ ಆಗಿ ಬಂದು 4 ಜನ ನಮ್ಮ ಫ್ರೆಂಡ್ ಜೊತೆ ಕುತ್ಕೊಂಡು ಒಳ್ಳೇದನ್ನ ಖುಷಿ ಪಡಿಸ್ಕೊಂಡು ನಾವು ಒಳ್ಳೇದನ್ನ ತಗೊಂಡ್ರೆ ಮಾತ್ರ ಜೀವನ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಯಾವ್ದಾರ ಕುಂಭಮೇಳಕ್ಕೆ ಹೋಗಿ ನಾವು ಸಾಧು ಸನ್ಯಾಸರಾಗಿ ಜೀವನದೆಲ್ಲ ಮೋಹಮಾಯ ಬಿಟ್ಟು ಸೇರ್ಕೋಬೇಕಾಗತ್ತೆ ಅಷ್ಟೇ, ಏನಿಲ್ಲ ಜೀವನದಲ್ಲಿ. ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಇವತ್ತಿನ ಲಾಗು ಹೆಂಗ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಂತೀರಾ? ಎಲ್ಲ ದುಃಖನ ಮರೆತು ಈಗ ಮತ್ತೆ ಹೊಸ ವ್ಯಕ್ತಿಯಾಗಿ ಹುಡ್ತೀನಿ. ಜೈ ಹಿಂದ್. ಜೈ ಹಿಂದ್. ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ ಕಣಲೇ. ಚೇಂಜ್ ಆಗಿಲ್ಲ. ಸರಿ, ಬಾಯ್ ಬಾಯ್.